ನಾಡಿದ್ದು 20 ತಾರೀಕಿಗೆ ಪುತ್ತೂರಿನಲ್ಲಿ ಅಶೋಕ ಜನಮನ ಅನ್ನುವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸುಮಾರು 13 ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ. ಈ ಹಿಂದೆ ದೀಪಾವಳಿಗೆ ನಮ್ಮ ಮನೆಯಲ್ಲಿ ಸುಮಾರು 25 ಜನರಿಗೆ ವಸ್ತ್ರ ವಿತರಣೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದೇವೆ. ನಿರಂತರ ವರ್ಷದಿಂದ ವರ್ಷಕ್ಕೆ ಇದಕ್ಕೆ ಬರುವವರ ಜನಸಂಖ್ಯೆ ಜಾಸ್ತಿಯಾಗಿ ತಮ್ಮ ಮನೆಯಲ್ಲಿ ಇದನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಅನ್ನುವ ವಿಚಾರ ನಮ್ಮ ಗಮನಕ್ಕೆ ಬಂದಿತ್ತು. ಒಂದು ಸಲ ಸುಮಾರು 45,000 ಜನ ನಮ್ಮ ಮನೆಯಲ್ಲಿ ಬಂದಿದ್ದರು. ವಾಹನಗಳಿಗೆ ಹೋಗಲಿಕ್ಕೆ ತೊಂದರೆ ಆಗ್ತಿತ್ತು. ಮನೆಯಲ್ಲಿ ಅಷ್ಟು ಜನರನ್ನು ವ್ಯವಸ್ಥೆ ಮಾಡೋದು ಕೂಡ ತೊಂದರೆ ಆಗ್ತಿತ್ತು. ಆನಂತರ ನಾವು ಈ ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ಮಾಡೋದಂತ ನಿಗದಿ ಮಾಡಿದ್ದೇವೆ. ಸರ್ಕಾರಿ ಜೂನಿಯರ್ ಕಾಲೇಜಿನ ಕ್ರೀಡಾಂಗಣ ಏನಿದೆ ಅದರಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ. ಇವತ್ತಿಗೆ 13ನೇ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದ್ದಾಗೆ ಕಳೆದ ವರ್ಷ ನಾವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದರು. 85,650 ಜನರಿಗೆ ನಾವು ವಸ್ತ್ರ ವಿತರಣೆಯನ್ನು ಮಾಡಿದ್ದೇವೆ. ಮಹಿಳೆಯರಿಗೆ ಸೀರೆ ಮತ್ತು ಮನೆಯಿಂದ ಎಷ್ಟು ಜನ ಬರ್ತಾರೆ ಅವರಿಗೆ ಬೆಡ್ಶೀಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ವರ್ಷ ನಾವು ಒಂದಷ್ಟು ಜನರ ಅಭಿಪ್ರಾಯಗಳನ್ನು ಪಡ್ಕೊಂಡು, ನೀವು ಹಿಂದೆ ಕೊಟ್ಟಿರುವಂಥ ಸೀರೆ, ನೀವು ಹಿಂದೆ ಕೊಟ್ಟಿರುವಂಥ ಬೆಡ್ಶೀಟು ಒಳ್ಳೆಯ ಕ್ವಾಲಿಟಿದಿದೆ, ಅದನ್ನು ಇನ್ನೂ 1-2 ವರ್ಷ ನಾವು ಹುಡುಕಬಹುದು. ಒಂದು ವಿತರಣೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಬೇಕು ಅನ್ನುವ ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಟ್ರಸ್ಟಿನ ಕಾರ್ಯಕರ್ತರು ನಮಗೆ ವಿಚಾರವನ್ನು ತಿಳಿಸಿದರು. ಆ ಪ್ರಕಾರ ಈ ವರ್ಷ ಊಟ ಮಾಡುವ ತಟ್ಟೆ, ಒಂದು ಗ್ಲಾಸು, ಒಂದು ಪಿಂಗಾಣಿ, ಒಂದು ಬೌಲ್, ಅದರ ಜೊತೆಗೆ ಎಲ್ಲರ ಅಭಿಪ್ರಾಯ ಏನಂತ ಹೇಳಿದ್ರೆ ದೀಪಾವಳಿಗೆ ಒಂದು ವರ್ಷ ಕೊಡುವಂಥ ಒಂದು ಯಾವುದಾದ್ರೂ ಒಂದು ವರ್ಷವನ್ನು ಕೊಡಬೇಕು ಅನ್ನುವ ವಿಚಾರವನ್ನು ಹೇಳಿದರು. ಆ ಪ್ರಕಾರ ಎಲ್ಲರಿಗೂ ಒಂದು ಒಳ್ಳೆಯ ಕ್ವಾಲಿಟಿಯ ಒಂದು ಟೇಬಲನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಜೋಡಣೆ ಮಾಡಿದರು. ಕಳೆದ ವರ್ಷದಿಂದ ನಮಗೆ ಈ ವರ್ಷ ಸುಮಾರು 50 ಲಕ್ಷ ರೂಪಾಯಿಗಳ ಹೆಚ್ಚಿನ ಹೊರೆ ಈ ವರ್ಷಕ್ಕೆ ಆಗಿದೆ. ಈ ಟೋಟಲ್ ಈ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಸುಮಾರು 4 ಕೋಟಿ ರೂಪಾಯಿಗಳಷ್ಟು ಖರ್ಚನ್ನು ನಾವು ಮಾಡುತ್ತೇವೆ. ಇದರಲ್ಲಿ ವಸ್ತ್ರ ವಿತರಣೆಯದ್ದು, ಶಾಮಿಯಾನದ್ದು, ಸುಮಾರು 1 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಈ ವರ್ಷ ಸುಮಾರು 50 ಜನರಿಂದ ಲೈವ್ ದೋಸೆ ಕೊಡುವಂಥದ್ದು 70,000 ದೋಸೆ ಮಾಡಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಅಲ್ಲೇ 3 ಗಂಟೆಯ ನಂತರ ಯಾರ್ಯಾರಿಗೆ ದೋಸೆ ಬೇಕಾ ಅವರು ದೋಸೆ ಲೈವ್ ಕೌಂಟ್ರಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದವರಿಗೆ ನಾವೇನೋ ಹೇಳಬೇಕಂತ ಏನಿಲ್ಲ. ಒಂದು ಕಾರ್ಯಕ್ರಮಕ್ಕೆ 5-10 ಸಾವಿರ ಜನ ಸೇರಿಸಬೇಕಿದ್ರೆ ಎಷ್ಟೋ ಕಷ್ಟ ಆಗ್ತದೆ. ಈ ದೇಶದ ಮಹಾನ್ ವ್ಯಕ್ತಿಗಳು ಬಂದರೆ ಕೂಡ 40,000, 50,000 ಜನ ಸೇರುವಂಥದ್ದು. ಅದಕ್ಕೂ ಎಷ್ಟು ಕಷ್ಟಪಡಬೇಕಂತ ಹೇಳಿದ್ರೆ ಬಸ್ಸಿನ ವ್ಯವಸ್ಥೆ ಮಾಡಬೇಕು, ದುಡ್ಡು ಕೊಡಬೇಕು, ಕರ್ಕೊಂಡು ಹೋಗಬೇಕು, ವಾಪಸ್ ಬಿಡಬೇಕು, ಬೇಕಾದಷ್ಟು ಶ್ರಮ ಪಡಬೇಕಾಗ್ತದೆ. ನಮ್ಮ ಟ್ರಸ್ಟಿನಲ್ಲಿ 1 ಲಕ್ಷ ಜನ ಸೇರಿಸಬೇಕಿದ್ರು ನಾವು ಗ್ರಾಮದಲ್ಲಿ ಹೋಗಿ ಅವರಿಗೆ ಒಂದು ಆಮಂತ್ರಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಒಂದಷ್ಟು ಫ್ಲೆಕ್ಸ್ಗಳನ್ನು ಇಲ್ಲಿ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಅದು ಬಿಟ್ಟರೆ ಯಾವುದೇ ಅಡ್ವರ್ಟೈಸ್ಮೆಂಟ್ಗಳನ್ನು, ಯಾರನ್ನು ಹಣ ಕೊಟ್ಟು ಕರ್ಕೊಂಡು ಬರೋದು, ಅವರನ್ನು ವಾಪಸ್ ಬಿಡುವಂಥ ವ್ಯವಸ್ಥೆಗಳು ನಮ್ಮ ಹತ್ರ ಇಲ್ಲ.
30,000 ಜನರಿಗೆ ಬೇರೆ ಬೇರೆ ರೀತಿಯ ಸಹಾಯವನ್ನು ಮಾಡಿದ್ದೇವೆ. ಶಾಸಕನಾಗುವ ಮೊದಲು, ಶಾಸಕರ ನಂತರ ನಮ್ಮ ಟ್ರಸ್ಟಿಯಿಂದ ಸುಮಾರು 7,000 ಜನರನ್ನು ಅದಕ್ಕೆ ಸೇರ್ಪಡೆ ಆಗಿದೆ. 30,000 ಜನರು ಬೇರೆ ಬೇರೆ, ಅದು ನಾವು ಮನೆ ಕಟ್ಟಿಕೊಟ್ಟಿರ್ಬೋದು, ಸುಮಾರು 100 ಮನೆಗಳನ್ನು ಇವಾಗಲೇ ಕಟ್ಟಿಕೊಟ್ಟಿದ್ದೇವೆ. ಆನಂತರ ಅವರಿಗೆ ಸಿಮೆಂಟ್ಗಳನ್ನು ಕೊಟ್ಟಿರ್ಬೋದು, ಶೀಟ್ಗಳನ್ನು ಕೊಟ್ಟಿರ್ಬೋದು, ರೀಪು ಪಕ್ಕಾಸುಗಳನ್ನು ಕೊಟ್ಟಿರ್ಬೋದು, ಬ್ಲಾಕ್ಸ್ಗಳನ್ನು ಕೊಟ್ಟಿರ್ಬೋದು, ಮತ್ತು ಬೇರೆ ಬೇರೆ ಶಾಲಾ ಮಕ್ಕಳಿಗೆ ಅವರ ಮಕ್ಕಳಿಗೆ ಫೀಸ್ ಕೊಟ್ಟಿರುವಂಥದ್ದು, ಆಸ್ಪತ್ರೆಯ ಬಿಲ್ಗಳನ್ನು ಕೊಟ್ಟಿರುವುದು, ಇಂಥದ್ದು ಸುಮಾರು 30,000 ಜನ ನಮ್ಮ ಟ್ರಸ್ಟಿಯಿಂದ ಒಂದಲ್ಲ ಇನ್ನೊಂದು ಸೇವೆಯನ್ನು ಪಡ್ಕೊಂಡವರಿದ್ದಾರೆ. ಅವರಿಗೆ ಒಂದು ಕಾರ್ಡ್ ಬರೆದು ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಅವರೆಲ್ಲ ಇವತ್ತಿಗೂ ಕೂಡ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಒಂದು ಮನೆಯಿಂದ 6 ಜನ ಬಂದರೆ 6 ಜನರಿಗೂ ಕೂಡ ನಾವು ನಾಡಿದ್ದು ವಸ್ತ್ರವನ್ನು ಮತ್ತು ಈ ಬಟ್ಟಲು ತಟ್ಟೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಚಿಕ್ಕ ಮಗು ಕರ್ಕೊಂಡು ಬಂದರೆ ಆ ಮಗುಗೂ ಕೂಡ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ನಾವು ಬೇರೆ ಬೇರೆ ವಸ್ತುಗಳನ್ನು ಕೊಡಲಿಕ್ಕೆ ಕಷ್ಟ ಆಗ್ತದೆ. ಯಾಕಂತೇಳಿದ್ರೆ ಒಂದು ಮನೆಯಿಂದ 5 ಜನ 6 ಜನ ಬಂದರೆ 6 ಜನರು ಕೂಡ ಬಳಕೆ ಆಗುವಂಥ ವಸ್ತುಗಳನ್ನು ಕೊಡಬೇಕಾಗ್ತದೆ. ಅದಕ್ಕೆ ಈ ವರ್ಷ ಇದನ್ನು ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಇದನ್ನೇನು ಅಶೋಕರೈ ದುಡ್ಡಿದೆ ಅಲ್ಲ, ಒಂದು ದರ್ಬಾರು ತೋರಿಸ್ಬೇಕು, ಶ್ರೀಮಂತಿಕೆ ತೋರಿಸ್ಬೇಕು, ಖಂಡಿತ ಇದಕ್ಕಾಗಿ ನಾನು ಮಾಡ್ತಾ ಇಲ್ಲ. ಇದನ್ನು ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನಗೆ ಮತ್ತೆ ಆ ದೇವರಿಗೆ ಗೊತ್ತು. ಒಂದು ತಿಂಗಳಿಗೆ 35 ಲಕ್ಷ ರೂಪಾಯಿ ನಾನು ಇದಕ್ಕಾಗಿ ಠೇವಣಿ ನೀಡಬೇಕಾಗ್ತದೆ. 35 ಲಕ್ಷ ರೂಪಾಯಿ. ಬೇರೆ ಎಷ್ಟೋ ಕೆಲಸಗಳು ಮಾಡ್ತೇವೆ, ಅದರ ಜೊತೆಗೆ ಇದಕ್ಕೆ 35 ಲಕ್ಷ ರೂಪಾಯಿ ನಾನು ಇದಕ್ಕಾಗಿ ಕಾದಿರಿಸಬೇಕಾಗ್ತದೆ. ಆದರೆ ನಾನು 13 ವರ್ಷದ ಹಿಂದೆ ಆರಂಭ ಮಾಡುವಾಗ ನನ್ನ ತಾಯಿ ನನ್ನ ಹತ್ರ ಮಾತು ಹೇಳಿದರು. ಹೌದು ಮಗ, ನೀನೀಗ ಶುರು ಮಾಡ್ತೀಯಾ, ಇದನ್ನು ಹೇಗೆ ನಡೆಸ್ಕೊಂಡು ಹೋಗ್ತೀಯಾ, ಮುಂದಿನ ದಿವಸಗಳಲ್ಲಿ ಹೆಚ್ಚು ಜನ ಬಂದರೆ ಇದನ್ನು ಹೇಗೆ ನೀನು ಮುಂದುವರಿಸ್ಕೊಂಡು ಹೋಗ್ತೀಯಾ ಅಂತ ಒಂದು ಪ್ರಶ್ನೆಯನ್ನು ನನ್ನ ಹತ್ರ ಮಾಡಿದರು. ನಾನಾಗ ಉದ್ಯಮವನ್ನು ಆರಂಭ ಮಾಡಿದ್ದಷ್ಟೇ. ಆಗ ಅವ್ರ ತಾಯಿ ಹತ್ರ ಒಂದು ಮಾತು ಹೇಳಿದ್ದೆ, ದೇವರು ಯಾವತ್ತಿನವರೆಗೆ ನನಗೆ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಶಕ್ತಿ ಕೊಡ್ತಾನೆ, ಅವತ್ತಿನವರೆಗೆ ಈ ಬಡವರ ಸೇವೆಯನ್ನು ಮಾಡ್ತೇನೆ. ಅನ್ನ ಸಂತರ್ಪಣೆ ಮತ್ತು ವಸ್ತ್ರ ವಿತರಣೆ ಎಲ್ಲ ದಾನಗಳು ಅತ್ಯಂತ ಶ್ರೇಷ್ಠವಾದ ದಾನ ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿರುವಂಥದ್ದು. ಅದನ್ನು ಕೊಟ್ಟು ನಮಗೆ ಪ್ರಯೋಜನ ಏನು ಅಂತ ಕೇಳಿದರೆ ಧನ್ಯತಾ ಭಾವ ಒಂದೇ, ಬೇರೆ ಏನಿಲ್ಲ. ನಾನು ಶಾಸಕನಾಗುವ ಮೊದಲು ಎಷ್ಟೋ ಜನ ಹೇಳ್ತಾ ಇದ್ದರು, ಅವರೀಗ ಶಾಸಕನಾಗಿ ಸೀಟ್ ಸಿಗಲಿಕ್ಕೆ ಮಾಡೋದು, ಆ ನಂತರ ಅದನ್ನು ನಿಲ್ಲಿಸಿ ಬಿಡ್ತಾರೆ. ಎಷ್ಟೋ ಜನ ಇದರ ಬಗ್ಗೆ ಹೇಳ್ತಾ ಇದ್ದರು. ನಾನು ಯಾವತ್ತೂ ಶಾಸಕನಾಗುವ ಮೊದಲೇ 10 ವರ್ಷದ ಕೂಡ ಇದನ್ನು ಮಾಡ್ಕೊಂಡು ಬಂದಿದ್ದೆ. ಈಗ ಶಾಸಕನಾದ ನಂತರ 3 ವರ್ಷದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದೆ. ಇದರಲ್ಲಿ ಜನರ ಪ್ರೀತಿಯನ್ನು ಪಡ್ಕೊಳ್ಳುವಂಥ ಕೆಲಸಗಳು ಆಗ್ತದೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ಸಲ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಯವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅವರು ಬೆಳಿಗ್ಗೆ 11 ಕಾಲಕ್ಕೆ ಪುತ್ತೂರಿಗೆ ಬಂದು 2 ಗಂಟೆವರೆಗೆ ನಮ್ಮಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರ ದಿನೇಶ್ ಗುಂಡೂರಾವ್ ಅವರು, ಆನಂತರ ನಮ್ಮ ಸ್ಪೀಕರ್ ಆಗಿರುವಂಥ UT ಖಾದರ್ ಅವರು, ಆನಂತರ ನಮ್ಮ ಈ ಭಾಗದ ಪ್ರಮುಖರು ಮಂಜುನಾಥ್ ಭಂಡಾರಿ ಇರ್ಬೋದು, ಹರೀಶ್ ಕುಮಾರ್ ಇರ್ಬೋದು, ಮತ್ತು ನಮ್ಮ ಬೇರೆ ಬೇರೆ ಮೊನ್ನೆ ತಾನೇ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು, ಇವರೆಲ್ಲ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. 1 ಲಕ್ಷ ಜನರಿಗೆ ಈ ವರ್ಷ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಶೀಟಿನ ವ್ಯವಸ್ಥೆ, ಗ್ರಾಮಕ್ಕೆ ಭೇಟಿ ಕೊಡುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. 224 ಬೂತ್ಗಳಲ್ಲಿ ಕೂಡ ಟ್ರಸ್ಟಿನ ಒಬ್ಬೊಬ್ಬರು ಸದಸ್ಯರಿದ್ದಾರೆ. ಅವರು ಅಲ್ಲಲ್ಲಿ ಆ ಗ್ರಾಮದಲ್ಲಿ ಭೇಟಿ ಮಾಡಿ ನಮ್ಮ ಟ್ರಸ್ಟಿನ ಸದಸ್ಯರು ಹೋಗಿ ಅಲ್ಲಿ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇಡೀ ಪೆಂಡಲ್ ಹಾಕುವ ಬದಲು ಈ ಸಲ ಜರ್ಮನ್ ಟೆಂಟ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಲೈವ್ ಕಾರ್ಯಕ್ರಮಗಳು ಇರ್ತದೆ. ಜೊತೆಯಲ್ಲಿ ಬೇರೆ ಕಡೆ ಎಲ್ಲ ಶೀಟನ್ನು ಹಾಕುವಂಥ, ಮಳೆ ಬರುವಾಗ ಶೀಟಿನ ವ್ಯವಸ್ಥೆಗಳನ್ನು ಮಾಡಿದ್ದೀವಿ, ಕಾರ್ಪೆಟಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ.
ಯಾರು ಬಂದರೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅವರನ್ನು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಊಟ ಉಪಚಾರವನ್ನು ಮಾಡಿಸಿ ಸಂತೋಷದಲ್ಲಿ ಅವರಿಗೆ ವಸ್ತ್ರ ವಿತರಣೆ ಮಾಡಿ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಇದು ಬರುವಂಥ ಇದೇ ತಿಂಗಳು 20ನೇ ತಾರೀಕು ಸೋಮವಾರದಂದು ನಮ್ಮ ಜೂನಿಯರ್ ಕಾಲೇಜಿನ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಸುಮಾರು 32 ಸಮಿತಿಗಳನ್ನು ಕೂಡ ಮಾಡಿ ಬೇರೆ ಬೇರೆ ಜವಾಬ್ದಾರಿಯನ್ನು ಅವರವರಿಗೆ ವಹಿಸಿಕೊಡುವಂಥ ಕೆಲಸವನ್ನು ಮಾಡಿದೆ. ಸುಮಾರು 1,000ದಿಂದ 1,500 ಕಾರ್ಯಕರ್ತರು ಸ್ವಯಂ ಇಚ್ಛೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಅವರ ಸೇವೆಯನ್ನು ಮಾಡ್ತಾರೆ. ಸುಮಾರು 25 ಆಟೋ ಡ್ರೈವರ್ಗಳು ಬಂದು ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಗದ್ದೆಯಿಂದ ಬರುವಂಥ ಎಲ್ಲ ಭಕ್ತಾದಿಗಳು, ಪ್ರಾಯದವರು, ಮಕ್ಕಳನ್ನು ಇಟ್ಕೊಂಡು ಬಂದವರನ್ನು ನಾವು ಅಲ್ಲಿವರೆಗೆ ಡ್ರಾಪ್ ಮಾಡಿ ವಾಪಸ್ ಬಿಡುತ್ತೇವೆ, ಸ್ವಯಂ ಇಚ್ಛೆಯಿಂದ ಬಿಡುತ್ತೇವೆ ಅಂತ ವಿಚಾರವನ್ನು ಕಳೆದ ವರ್ಷ ಕೂಡ ಮಾಡಿದ್ದಾರೆ. ಈ ವರ್ಷವೂ ಕೂಡ ಅವರು ಆ ಸೇವೆಯನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಎಲ್ಲರನ್ನು ಸಹಿತ ಅಶೋಕ್ ರೈ ಒಬ್ಬರ ಕಾರ್ಯಕ್ರಮ ಅಲ್ಲ, ಎಲ್ಲರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಪಕ್ಷಾತೀತವಾಗಿ ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದರಿಂದ ನಾವೆಲ್ಲ ಬಂಧುಗಳು ಮಾಧ್ಯಮ ಮುಖಾಂತರ ಇದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಎಲ್ಲ ಬಂಧುಗಳು ಈ 20ನೇ ತಾರೀಕು ಸೋಮವಾರ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 9 ಗಂಟೆಗೆ ಆರಂಭ ಆಗ್ತದೆ. ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಅವರ ಮುಖಾಂತರ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ. ಇದರಲ್ಲಿ ಎಲ್ಲರೂ ಕೂಡ ಬರಬಹುದು. ಇದು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ. ಅದರಿಂದ ನಿಮ್ಮ ಮುಖಾಂತರ ಮಾಹಿತಿ ಕೊಡುವಂಥದ್ದು. ಇದು ಪಕ್ಷದ ಬ್ಯಾನರ್ನ ಕೆಳಗೆ ನಡೆಯುವುದಲ್ಲ. ಎಲ್ಲರೂ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ನಿಮ್ಮ ಬಂಧುಗಳು, ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ಪರಿಚಯ ಇದ್ದವರು, ಇವರನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಬರುವ ಹಾಗೆ ಮಾಡಬೇಕು. ಇನ್ನೊಂದು ವಿನಂತಿ ಅಂತ ಹೇಳಿದರೆ, ಸುಮಾರು 5 ಗಂಟೆ ಒಳಗಡೆ ಅಂದರೆ ಬೆಳಿಗ್ಗೆನೇ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಇದರಲ್ಲಿ ಭಾಗಿಯಾಗಬೇಕು. ಎಲ್ರಿಗೂ ವ್ಯವಸ್ಥಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಸುಮಾರು 25ರಿಂದ 30 ಕೌಂಟರ್ಗಳು ಊಟದ ವ್ಯವಸ್ಥೆ ಇದೆ. ಸುಮಾರು 40 ಕೌಂಟರ್ಗಳು ವಸ್ತು ವಿತರಣೆಗೆ ಹಾಕ್ತೇವೆ. ಮಕ್ಕಳನ್ನು ಹಿಡ್ಕೊಂಡು ಬಂದವರಿಗೆ, ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ಬಂದವರಿಗೆ ಸಪ್ರೇಟ್ ಕೌಂಟರ್ಗಳನ್ನು ಮಾಡ್ತೀವಿ. ಪ್ರಾಯದವರಿಗೆ, ಏಜ್ನವರು ಯಾರು ಮಾಡ್ತಾರೆ ಅವರಿಗೆ ಸಪ್ರೇಟ್ ಕೌಂಟರ್ಗಳನ್ನು ಮಾಡ್ತೇವೆ. ದೋಸೆ ಕೂಡ ಹಾಗೆ 50 ಜನ ಒಂದೇ ಟೈಮಲ್ಲಿ ದೋಸೆ ಹಾಕ್ತಾ ಇರ್ತಾರೆ. ಲೈವ್ ಆಗಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಜೊತೆಗೆ ಗೂಡು ದೀಪ ಸ್ಪರ್ಧೆಯನ್ನು ಕೂಡ ಈ ವರ್ಷ ನಾವು ಮಾಡಿದ್ದೇವೆ. ಕಳೆದ ಸಲ ಒಂದೇ ಸೆಗ್ಮೆಂಟ್ ಇತ್ತು. ಈ ಸಲ ಜೂನಿಯರ್ ಮತ್ತು ಸೀನಿಯರ್ 2 ಅಂದರೆ ಅವರಿಗೂ ಬೇರೆ ಬೇರೆ ಪ್ರೈಸ್ಗಳನ್ನು ಕೊಡುವ ಮುಖಾಂತರ ಯಾರಿಗೆ ನಮ್ಮ ಜೂನಿಯರ್ಸಿಗೆ 16 ವರ್ಷದ ಒಳಗೆ ಇದ್ದವರಿಗೆ 5,000 ರೂಪಾಯಿ ಪ್ರಥಮ ಬಹುಮಾನ, ಸೆಕೆಂಡ್ ಬಹುಮಾನ 3,000, ಥರ್ಡ್ 1,500, ಸೀನಿಯರ್ಸಿಗೆ 5,000, 3,000, ಸೀನಿಯರ್ಸ್ಗೆ 7,500, 5,000, 2,500 ಈ ಬಹುಮಾನವನ್ನು ಕೂಡ ಇಟ್ಟಿದ್ದೀವಿ. ಈ ಹಿಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ನಡೀತಿರಲಿಲ್ಲ. ಈ ಸಲ ಬೆಳಿಗ್ಗಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಮುಖ್ಯಮಂತ್ರಿಯವರ 1 ಗಂಟೆಯ ಕಾರ್ಯಕ್ರಮವನ್ನು ಬಿಟ್ಟರೆ ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಬೇರೆ ಬೇರೆ ತಂಡಗಳ ನೃತ್ಯ, ಡ್ಯಾನ್ಸ್ಗಳು, ಆನಂತರ ಕಾಮಿಡಿ ಪ್ರೋಗ್ರಾಮ್ಗಳು ಇದೆಲ್ಲ ಸಾಯಂಕಾಲ 5 ಗಂಟೆಯವರೆಗೆ ನಡೀತದೆ. ಸುಮಾರು 20 ಜನರು ಬಡವರಿಗೆ ನಾವು ಹೀಗಿಂದ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿರುವಂಥದ್ದು ಬಡವರಿಗೆ. ಆ ಬಡವರಂತ ಹೇಳಿದರೆ ಒಂದು ಮಹಿಳೆ ಹೈನುಗಾರಿಕೆಯನ್ನು ಆರಂಭ ಮಾಡಿ ಆ ಮನೆಯ ಬೆಳಗ್ಗೆ ಬಂದರೆ ಅದರಲ್ಲಿ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಟ್ಟು ಅವರು ಆರ್ಥಿಕವಾಗಿ ಮೇಲೆ ಬಂದಿದ್ದರೆ, ಯಾರು ಮಲಗಿದಲ್ಲಿ ಇದ್ದವರನ್ನು ನೋಡಿಕೊಂಡಿರ್ತಾರೆ ಅವರ ಸೇವೆಯನ್ನು ಮಾಡ್ತಾರೆ, ಯಾರು ಬೇರೆಯವರಿಗೆ ಸಹಾಯವನ್ನು ಮಾಡ್ತಾರೆ, ಇಂಥ ಬೇರೆ ಬೇರೆ ಬೀಡಿ ಕಟ್ಟಿಯರಾದ ಜೀವನ ಮಾಡಿ ಆ ಕುಟುಂಬದಲ್ಲಿ ಅಭಿವೃದ್ಧಿ ಹೊಂದಿದರೆ ಇಂಥವರು ಬಡವರನ್ನು ಆಯ್ಕೆ ಮಾಡಿ
ಎಲ್ಲ ಗ್ರಾಮದಿಂದ ಅವರ ಫೀಡ್ಬ್ಯಾಕನ್ನು ತಗೊಂಡು ಸುಮಾರು 20 ಜನರಿಗೆ ಸನ್ಮಾನ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿದ್ದೇವೆ.